ಅಮೆರಿಕದ ಸಂತೆ ಮಾರುಕಟ್ಟೆಗೆ ಲೆಟ್ಸ್ ಗೋ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಅಂತ ಹಾಡೋಣ ಅಂದ್ರೆ ನಾವು ಬಂದಿರೋದು ಮಠ ಮಧ್ಯಾಹ್ನ. ನಾವು ಬಂದಿದೀವಿ ಫ್ರಿಸ್ಕೋ ಫಾರ್ಮರ್ಸ್ ಮಾರ್ಕೆಟ್ಗೆ. ಪ್ರತಿ ಊರಲ್ಲೂ ಈ ತರ ಫಾರ್ಮರ್ಸ್ ಮಾರ್ಕೆಟ್ ಅಲ್ಲಿ ವೀಕೆಂಡ್ಸ್ ಅಲ್ಲಿ ಲೋಕಲ್ ಫಾರ್ಮರ್ಸ್ ಎಲ್ಲ ಅವರ ಪ್ರೊಡ್ಯೂಸ್ ನ ಇಲ್ಲ ಅಂದ್ರೆ ಅವ್ರು ಮಾಡಿರೋ ಲೋಕಲ್ ಫುಡ್ ಐಟಮ್ಸ್ ನ ಎಲ್ಲ ಬಂದು ಸೆಲ್ ಮಾಡ್ತಾರೆ. ಮನುಷ್ಯರಿಗಷ್ಟೇ ಅಲ್ಲ, ಆರ್ಗ್ಯಾನಿಕ್ ಪೆಟ್ಸ್ಗೂ ಇಲ್ಲಿ ಇಷ್ಟು ಲೆವೆಲ್ಗೆ ಆರ್ಗ್ಯಾನಿಕ್ ಐಟಮ್ಸ್ ಇಟ್ಟಿರೋದು ಅಂದ್ಬಿಟ್ಟು ನಾನಂತೂ ಹುಟ್ಟಿದ್ರೆ ಅಮೆರಿಕಾದಲ್ಲಿ ನಾಯಿಯಾಗಿ ಹುಟ್ಟಬೇಕು ಅಂತ ಒಂದು ವಿಡಿಯೋ ಮಾಡ್ಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಈ ತರ ಫಾರ್ಮರ್ಸ್ ಮಾರ್ಕೆಟ್ ಅಲ್ಲಿ ಸೀಸನಲ್ ತರಕಾರಿಗಳು ಹಣ್ಣುಗಳು ಎಲ್ಲ ಕೂಡ ಮಾರ್ತಿರ್ತಾರೆ. ಆದ್ರೆ ಅದ್ಯಾಕೋ ಇಲ್ಲಿ ಮಾರ್ತಿರ್ಲಿಲ್ವೋ ಇಲ್ಲ ನಾವು ಲೇಟ್ ಆಗಿ ಬಂದ್ವೋ ಗೊತ್ತಾಗ್ಲಿಲ್ಲ. ಬರೀ ಮೀಟು ಆ ತರದ್ದೆಲ್ಲ ಸೆಲ್ ಮಾಡ್ತಾ ಇದ್ರು, ಜೊತೆಗೆ ಫುಡ್ ಐಟಮ್ಸ್ ತುಂಬಾನೇ ಸೆಲ್ ಮಾಡ್ತಾ ಇದ್ರು. ಏನೇ ಹೇಳಿ ಇವ್ರ ಊಟಗಳೆಲ್ಲ ನಮ್ಗೆ ಅಷ್ಟು ಹಬ್ಬಲ್ಲ. ಸರ್ವೈವಲ್ ಓಕೆ, ಬಟ್ ಸಂತೋಷವಾಗಿ ತಿನ್ನೋದು ಅಂದ್ರೆ ನಮ್ಮೂರ್ ಊಟನೇ. ಪೆಸ್ಟಿಸೈಡ್ಸ್ ಇಲ್ದೇ ಇರೋ ತರಕಾರಿ ಹಣ್ಣುಗಳೆಲ್ಲ ಬ್ಯಾಗ್ ಅಲ್ಲಿ ತುಂಬ್ಕೊಂಡು ಹೋಗೋಣ ಅಂತ ಬಂದ್ರೆ ಸಿಕ್ಕಿದ್ ಒಂದೇ ಐಟಮ್, ಅದೇ ಮಶ್ರೂಮ್ಸ್. ನಮ್ಮೂರಲ್ಲಿ ರೋಡ್ ಸೈಡ್ ಗಳಲ್ಲಿ ಹಣ್ಣು ಮಾರ್ತಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಹಣ್ಣು ತಗೊಳಕ್ ಹೋದ್ರೆ ಒಂದ್ ಪೀಸ್ ಕಟ್ ಮಾಡಿ ತಿನ್ ನೋಡಿ ಚೆನ್ನಾಗಿದೆ ಅಂತ ಕೊಡ್ತಾರಲ್ಲ, ಹಂಗೆ ಇಲ್ಲಿ ಕೂಡ ಅಮೆರಿಕನ್ ತಾತ ಅವರ ಮಾರ್ಕೆಟಿಂಗ್ ಸ್ಕಿಲ್ಸ್ ತೋರ್ಸ ಮಶ್ರೂಮ್ ಎಳೆ ಬಿಡಿಸ್ಕೊಡ್ಬಿಟ್ಟು ತಿನ್ನಿ ಅಂತ ಹೇಳಿದ್ರೆ ಭಯನೂ ಆಯ್ತು, ಹೆಂಗಪ್ಪ ಇದನ್ನ ಹಸಿ ಹಸಿ ತಿನ್ನೋದು ಅಂತ. ಜೋಶಲ್ಲಿ ಅರ್ಧ ಕೆಜಿ ಮಶ್ರೂಮ್ ತಗೊಂಡ್ಬಿಟ್ಟಿದೀವಿ. ಅದನ್ನ ಏನ್ ಮಾಡ್ಬೇಕೋ ನೋಡ್ಬೇಕೀಗ ಅಷ್ಟೇ. ಆಫ್ರಿಕಾದಲ್ಲಿರ್ಲಿ ಅಮೆರಿಕಾದಲ್ಲಿರ್ಲಿ ಮಕ್ಕಳಿಗೆ ಎಲ್ಲಾದ್ರೂ ಹೋದ್ರೆ ಕಂಡಿದ್ದೆಲ್ಲ ಕೈಲಾಸನೆ. ಹಂಗೇನೆ ನಮ್ಮ ಮಕ್ಕಳು ಕೂಡ ನಾವ್ ತಗೋತೀವಿ ಇದ್ ತಗೋತೀವಿ ಅಂತ ತಿನ್ನಕ್ ನಿಂತ್ಕೊಂಡ್ರು. ಏನೋ ಜೋಶಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಎಲ್ಲ ಗಂಟು ಹೊಡ್ಕೊಂಡು ಹೊರಟೋಗ್ತೀವಿ ಅನ್ನೋ ರೇಂಜಿಗೆ ಬಂದವರು ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಮನೆಗೆ ಹೋಗಿದ್ದಾಯ್ತು.